ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹಳೆಯ ಕಾಲದ ಹಳ್ಳಿ ಶೈಲಿಯಲ್ಲಿರುವಂಥ ಮಂಗಳೂರಿನಲ್ಲಿ ಪುಂಡಿಗಸಿ ಯಾವ ರೀತಿ ಮಾಡೋದಂತೇಳಿ ನಾವು ಈ ವಿಡಿಯೋದಲ್ಲಿ ನಾವು ಹೇಳಿಕೊಡ್ತೀವಿ. ಹಾಗಾದರೆ ಇದು ಹೇಗೆ ಮಾಡೋದಂತೇಳಿ ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವು ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇವೆ. ಅದನ್ನು ರಾತ್ರಿ ಓವರ್ನೈಟಾಗಿ ನಾವು 2 ಗ್ಲಾಸ್ ಅಕ್ಕಿ ನೆನೆಸಿಟ್ಟುಕೊಂಡಿದ್ದೇವೆ. ಹಾಗೆ ಇದನ್ನು ಚೆನ್ನಾಗಿ 3 ಸಲ ನಾವು ತೊಳೆದುಕೊಂಡು ಬಂದು ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ರುಬ್ಬಿಕೊಂಡು ಬರೋಣ. ಅಂದರೆ ಚೆನ್ನಾಗಿ ಅಂದರೆ ನೈಸಾಗಿ ಬೇಡ, ತರಿಯಾಗಿ ರುಬ್ಬಿಕೊಂಡು ಬರೋಣ. ಇದಕ್ಕೆ ನೋಡಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅಕ್ಕಿ ಮುಳುಗುವಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಇಲ್ಲಂತ ಹೇಳಿದರೆ ನೀವು ಮಿಡ್ಲಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದನ್ನು ಗಟ್ಟಿಯಾಗಿ ನಾವು ಇದು ಮಾಡಿರ್ತೇವಲ್ವ, ಅಕ್ಕಿ ಗಟ್ಟಿಯಾದ ಕೂಡಲೇ ಮಿಕ್ಸಿ ಅದು ರನ್ ಆಗೋದಿಲ್ಲ. ಹಾಗೆ ಅದು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮೊದಲೇ ನಾವು ಸ್ವಲ್ಪ ನೀರನ್ನಾಗಿ ಹಾಕಿದ್ದೇವೆ. ಮತ್ತು ಗಟ್ಟಿಯಾಗಿ ಮತ್ತು ಅದನ್ನು ಪ್ರಿಪೇರ್ ಮಾಡಿಟ್ಟಿರ್ತಾರೆ, ಆವಾಗ ಅದನ್ನು ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ಇದು ಈ ಥರ ತರಿಯಾಗಿ ನೈಸಾಗಿ ರುಬ್ಬಿಕೊಂಡು ಬಂದಿದ್ದೇವೆ. ಈ ಕಡೆ ಒಂದು ಬಾಣಲೆಯನ್ನು ನಾವು ಸ್ಟವ್ ಮೇಲೆ ಇಟ್ಟಿದ್ದೇವೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಗೆ ಮಿಕ್ಸಿ ಜಾರನ್ನು ಸ್ವಲ್ಪ ತೊಳ್ಕೊಂಡು ಅದರ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ಗಟ್ಟಿ ಬೇಡ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕೂಡ ನೀವು ರುಬ್ಬಬಹುದು. ಯಾಕೆಂತ ಹೇಳಿದರೆ ನಿಮಗೆ ಆವಾಗ ಸ್ವಲ್ಪ ಗಟ್ಟಿ ಬರಲಿಕ್ಕೆ, ಅಂಟು ಬರಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಇದಾದರೆ ಸ್ವಲ್ಪ ಹೊತ್ತು ನೀವು ಮಾಡಬೇಕಾಗ್ತದೆ. ನಾನು ಸ್ವಲ್ಪ ಹೊತ್ತು ನೀರು ಆ್ಯಡ್ ಮಾಡಿಕೊಂಡು ಬಂದಿದ್ದೇನೆ. ಇವಾಗ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿರ್ತದೆ. ಒಂದು ಸರಿ ಈ ಹೊತ್ತಲ್ಲಿ ಕೂಡ ನೀವು ಟೇಸ್ಟ್ ನೋಡ್ಬೋದು, ಉಪ್ಪು ಸಾಕಾಗಿದೆಯಾ ಇಲ್ವಾ ಅಂತೇಳಿ. ಇಲ್ಲಂತೇಳಿದರೆ ಈ ಹೊತ್ತಲ್ಲಿ ಆ್ಯಡ್ ಮಾಡ್ಕೊಳ್ಬೋದು, ಹುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಂತೇಳಿದರೆ ಅದು ನಿಮಗೆ ಕರಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ಮಿಕ್ಸಪ್ಪು ಚೆನ್ನಾಗಿ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಕೈಯನ್ನು ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ. ಇಲ್ಲಂತೇಳಿದರೆ ಅದು ಅಲ್ಲಲ್ಲಿ ಗಟ್ಟಿ ಇದ್ದಾಗ ಆಗ್ತದೆ. ನೋಡಿ ಈ ರೀತಿ ಆಗ್ತದೆ. ಒಂದು 5-6 ನಿಮಿಷಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು. ಅದೇ ನಾನು ಮೊದಲನೇ ಥರ ಹೇಳೋದಾದರೆ ನೀವು ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಬಿದರೆ ನಿಮಗೆ ಒಂದು ಜಟ್ಪಟ್ ಅಂತೇಳಿ 5 ಮಿನಿಟ್ಸು ಕೂಡ ಬೇಕಾಗಿ ಇರುವುದಿಲ್ಲ. ಒಂದು 2-3 ನಿಮಿಷ ಸಾಕಾಗ್ತದೆ ಈ ರೀತಿ ಮಾಡಿದರೆ. ನಾನು ಸ್ವಲ್ಪ ಆವಾಗಲೇ ನೀರು ಹಾಕಿ ಇದು ಮಾಡ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇಟ್ಟಿತ್ತು. ನೋಡಿ ಈ ರೀತಿಯಾಗಿ ಅಂಟು ಬರಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆವಾಗ ತಲೆನೂ ಕೂಡ ಹಿಡ್ಕೊಳ್ಳೋದಿಲ್ಲ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೋದು, ಏನಾಗೋದಿಲ್ಲ. ಆ ರೀತಿಯಾಗಿ ನಾವು ಒಂದು ಕೈ ತಿರುಗಿಸ್ತಾ ಇರ್ತೇವಲ್ಲ, ಅದನ್ನು ಬಿಟ್ಟು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಓಕೆ, ಇವಾಗ ಇದು ನೋಡಿ ರೆಡಿಯಾಗಿದೆ. ಇವಾಗ ಇಷ್ಟು ಅಂಟು ಬಂದರೆ ಸಾಕಾಗ್ತದೆ. ಇವಾಗ ನಾವು ಇಡ್ಲಿ ಪಾತ್ರೆಯನ್ನು ನಾವು ತಗೊಂಡಿದ್ದೇವೆ. ಇದು ಸ್ಟೀಮ್ ಬರುವಂಥದ್ದಲ್ಲ, ನಾವು ಹಳೆ ಕಾಲದ ರೀತಿಯಲ್ಲಿ ಇಡ್ಲಿಗೆ ಬೇಕಾಗುವಂಥ ಕರವನ್ನು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧದಷ್ಟೆಲ್ಲ 1/4 ಅಂಶವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಒಳಗಡೆ ಲಿಡ್ಡನ್ನು ನಾವು ಹಾಕ್ಕೊಳ್ಬೇಕು. ನಂತರ ಅದು ಲಿಡ್ ತನಕ ನೀರು ಬರಬಾರ್ದು, ಅದಕ್ಕಿಂತ ಕೆಳಗೆ ಅಲ್ಲೇನು ಗೀಟ್ ಇರ್ತಲ್ಲ ಅದಕ್ಕಿಂತ ಕೆಳಗೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ನೀವು ನೋಡಿಕೊಂಡು ಒಂದು ಮಗ್ಗಲ್ಲಿ ಬೇಕಾಗುವಷ್ಟು ಕೂಡ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ತಳ ಹಿಡಿತದಲ್ಲ, ಅದಕ್ಕೋಸ್ಕರ ನಿಮ್ಮ ಅಂದಾಜು ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಅದು ನೀರು ಕಾಯ್ತದೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಒಂದು ತಟ್ಟೆಯನ್ನಿಟ್ಟು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿ ಯಾವ ಶೇಪ್ ಬೇಕಾದ್ರೆ ನೀವು ಕೊಡ್ಕೋಬೋದು. ಇದನ್ನು ನೋಡಿ ನಾನು ರೌಂಡ್ ಅಪ್ ಮಾಡಿ ಚಟ್ಟೆ ಮಾಡಿ ಆ ರೀತಿ ಹೂಳು ಮಾಡಿ ಇಟ್ಕೊಂಡಿದ್ದೇನೆ. ಅದು ನೋಡಲಿಕ್ಕೆ ಸುಂದರವಾಗಿ ಕಾಣ್ತದೆ. ಈ ರೀತಿಯಾಗಿ ಸಣ್ಣದಾಗಿ ಮಾಡಿಕೊಂಡು ಇಟ್ಟಿದ್ದೇನೆ ನಾನು. ಈ ರೀತಿಯಾಗಿ ನೋಡಿ ಇಲ್ಲಿ ಬೆಂಕಿ ಹಚ್ಚಿದ್ದೇನೆ ಆವಾಗಲೇ. ಇವಾಗ ಇದನ್ನು ಎಲ್ಲ ಅಷ್ಟು ನಾವು ಪ್ರಿಪೇರ್ ಮಾಡಿದ್ದೇವಲ್ಲ ಹಿಟ್ಟನ್ನು, ಅದನ್ನೆಲ್ಲವನ್ನೇ ಇದಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ನಾವು ಹಾಕ್ಕೊಂಡಾಯಿತು.
ಇವಾಗ ಇದು ಫ್ರೈ ಮಾಡಿ ಆಗಿದೆ. ಇವಾಗ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಗೆರಟೆಯಷ್ಟು, ಅಂದರೆ ಒಂದು ಚಿಪ್ಪನಲ್ಲಿ ಇರ್ತಲ್ಲ, ಒಂದು 2 ಇಂಚಿಯಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಇವಾಗ ಮಿಕ್ಸಿ ಜಾರಿಗೆ. ಹಾಗೆ ಸಣ್ಣ ತುಂಡು ಹುಳಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಟರ್ಮರಿಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ಇವಾಗ ಹುಳಿ ಅಷ್ಟು ತಗೊಂಡಿದ್ದೇನೆ ನಾನು ಇವಾಗ. ಇದನ್ನು ಮತ್ತು ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆಯನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ನಾವು ಇವಾಗ. ಅದು ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದೇ ಇವಾಗ ನಾವು ಹುರಿದಿರ್ತೇವಲ್ಲ ಮಸಾಲೆ ಎಲ್ಲ, ಅದೇ ಪ್ಯಾನಿಗೆ ಒಂದು ಗ್ಲಾಸ್ನಷ್ಟು, ಸ್ವಲ್ಪ ಅಂದರೆ ಸ್ವಲ್ಪನೇ ಒಂದು ಗ್ಲಾಸಲ್ಲಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ತೊಳೆದುಬಿಟ್ಟು ಅದೇ ಮಿಕ್ಸಿ ಜಾರಿಗೆ ನಾವು ಆ್ಯಡ್ ಮಾಡಿಕೊಳ್ಬೇಕು. ಇನ್ನು ಅದನ್ನು ಬೇರೆ ಸೈಡಿಗೆ ಇಟ್ಟರೆ ಅದರ ಮಸಾಲೆಯ ಘಮ ಎಲ್ಲ ಅದು ಬೇರೆ ಇದರಲ್ಲಿ ಹೋಗಿರ್ತದೆ. ಅದಕ್ಕೋಸ್ಕರ ನಾವು ಹಿಂದಿನ ಕಾಲದಿಂದಲೇ ಮಾಡಿಕೊಂಡು ಬಂದಿರುವಂಥದ್ದು ಇದಕ್ಕೆ ಮಿಕ್ಸಿ ಜಾರಿಗೆ ನೈಸಾಗಿ ರುಬ್ಬಿ ತಂದಿದ್ದೇವೆ. ಹಾಗೆ ನಾವು ಆವಾಗಲೇ ವಿಡಿಯೋದಲ್ಲಿ ತೋರಿಸಿದ್ದೇವೆ. ನಾವು ಒಂದು 4ರಿಂದ 5 ಆನಿಯನನ್ನು ನಾವು ಈರುಳ್ಳಿಗೆಡ್ಡೆಯನ್ನು ನಾವು ತೆಕ್ಕೊಂಡಿದ್ದೇವೆ. ಅದನ್ನು ನಾವು ಇವಾಗ ಸಣ್ಣದಾಗಿ ಹೆಚ್ಚಿಕೊಳ್ಬೇಕಾಗ್ತದೆ. ಯಾಕೆಂದರೆ ಮೈನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಇದಕ್ಕೆ ಯಾವುದೇ ತರಕಾರಿ ಹೋಳುಗಳನ್ನು ನಾವು ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ನಾವು ಆನಿಯನನ್ನೇ ಹಾಕಿ ಈ ರಸಮನ್ನು ನಾವು ಮಾಡುವಂಥದ್ದು. ಯಾಕೆಂದರೆ ಇದು ತೆಳ್ಳಗಿರಬೇಕಾಗ್ತದೆ, ಬಾಕಿದ ರೀತಿ ಗಟ್ಟಿಯಾಗಿ ಮಾಡುವಂಥದ್ದಲ್ಲ. ಈ ಪುಂಡಿಗಸಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು. ಬೇರೆ ಬೇರೆ ಥರ ಮಾಡ್ತಾರೆ, ಬೇರೆ ಬೇರೆ ಕಡೆ, ಬೇರೆ ಬೇರೆ ಊರಲ್ಲಿ. ನಿಮಗೆ ಮಂಗಳೂರಲ್ಲಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡುವಂಥ ಇದೆ. ಹಲವಾರು ಜನಗಳ ರುಚಿ ಬೇರೆ ಬೇರೆ ಆಗಿರ್ತದೆ. ಸೊ ನಾನು ಚಿಕ್ಕ ಈರುಳ್ಳಿಗೆಡ್ಡೆಯನ್ನು 5 ತಗೊಂಡಿದ್ದೇನೆ ನಾನು. ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟನ್ನು ನೀವು ನೋಡ್ಕೊಳ್ಬೋದು. ಆದರೆ ಆನಿಯನ್ ಕೂಡ ಎದ್ದು ಕಾಣುವ ರೀತಿಯಾಗಿ ನೀವು ಹಾಕ್ಕೊಳ್ಬೇಕು. ಸಣ್ಣಗೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಹಾಗೆ ಅದನ್ನು ನಾವು ಇವಾಗ ಕುಕ್ಕರ್ ಜಾರಿಗೆ ನಾವು ಹಾಕ್ಕೊಳ್ತಿದ್ದೇವೆ. ಮೊದಲನೇದಾಗಿ ಮಸಾಲವನ್ನು ಹಾಕ್ಕೊಂಡಿದ್ದೇವೆ. ಅದಕ್ಕೆ ಮಿಕ್ಸಿ ಜಾರಿಗೆ ತಗೊಂಡಂಥ ನೀರನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಆಗುವಷ್ಟು ತಗೊಂಡಿದ್ದೇನೆ. ಹಾಗೆ ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಎಷ್ಟು ಬೇಕೋ ಅಷ್ಟನ್ನು. ಆನಿಯನನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೇವೆ. ಇನ್ನು ಇದಕ್ಕೆ ಅದಿನ್ನು ಒಂದು ಕುದಿ ಬರಬೇಕು. ಆ ಹೊತ್ತಲ್ಲಿ ನಿಮಗೆ ಬೇಕು ಅಂತ ಹೇಳಿದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ನೀವು ಒಂದು ಸಾರಿ ನೆನಪು ಮಾಡ್ಕೊಳ್ಬೇಕು. ಕಡುಬಿಗೆ ಕೂಡ ನೀವು ಹಾಕ್ಕೊಂಡಿರ್ತೀರ ಉಪ್ಪನ್ನು, ಇದನ್ನು ಕೂಡ. ಯಾಕೆಂದರೆ ನೀವು ಒಮ್ಮೆಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ರಲ್ಲ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಒಂದು ನಿಂಬೆಯಷ್ಟು ಗಾತ್ರ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆವಾಗಲೇ ಇದರ ರುಚಿ ದುಪ್ಪಟ್ಟು ಆಗುವಂಥದ್ದು. ಬೆಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಇವಾಗ ನೋಡಿ, ಇದು ಕುದಿ ಬರಲಿಕ್ಕೆ ಬಿಡೋಣ. ನಾವು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇವೆ. ಯಾಕೆಂದರೆ ತಲೆ ಹಿಡಿಲಿಕ್ಕಿಲ್ಲ. ಹಾಗಾಗಿ ಮಿಕ್ಸ್ ಮಾಡಬೇಕಾಗೂ ಅಷ್ಟೇನಿಲ್ಲ, ಒಂದು ಮಿಡ್ಲಲ್ಲಿ ಮಿಕ್ಸ್ ಮಾಡಿಕೊಂಡು ಬಂದರಾಯಿತು. ಈ ರೀತಿಯಾದ ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡಬೇಕಾಗ್ತದೆ. ಇಲ್ಲದ್ರೆ ಬೆಳಿಗ್ಗೆ ಸಪ್ರೇಟಾಗಿ ಚಟ್ನಿ ರುಬ್ಬಬೇಕು. ಮತ್ತು ಒಂದು ವೇಳೆ ನಿಮಗೆ ಏನಾದರೂ ಬ್ಯುಸಿ ಶೆಡ್ಯೂಲ್ ಇರಬೇಕಾದ್ರೆ ಅರ್ಜೆಂಟಾಗಿ ಇದರಲ್ಲಿ ಉಳಿದಂಥ ರಸಮನ್ನು ನೀವು ಮಧ್ಯಾಹ್ನದ ಊಟಕ್ಕೆ ಏನಾದರೂ ತರಕಾರಿಗಳನ್ನು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಮಧ್ಯಾಹ್ನದ ಒಂದು ಊಟಕ್ಕೂ ಆಗ್ತದೆ. ನೀವು ಎಲ್ಲವನ್ನು ಕೂಡ ಇದಕ್ಕೆ ಕಡುಬು ಮಾಡಿರ್ತೇವಲ್ಲ ಅದಕ್ಕೆ ಸೇರಿಸಬೇಕಾಗಿಲ್ಲ. ಕೆಲವರು ಇದೇ ಪಾತ್ರಕ್ಕೆ ಸೇರಿಸಿ ಕೂಡ ನಾವು ಇಟ್ಕೊಳ್ಬೋದು. ಆದರೆ ನಾವು ಹಾಗೆ ಮಾಡೋದಿಲ್ಲ.
ಕೆಲವರಿಗೆ ಇದರಲ್ಲಿ ಹಾಗೆ ಮಾಡೋದು ಇಷ್ಟ ಆಗದಿದ್ದವರಿಗೆ ನಾವು ಸಪ್ರೇಟಾಗಿ ಎತ್ತಿಡ್ತೇವೆ. ಎಷ್ಟು ಬೇಕೋ ಅಷ್ಟನ್ನು ಕೂಡ ನಾವು ಸಪ್ರೇಟ್ ಮಾಡಿ ಇಟ್ಕೊಳ್ಬೋದು. ಇವಾಗ ನೋಡಿ ಇದು ಕುದೀತಾ ಇದೆ. ಈ ರೀತಿಯಾಗಿ ಕುದಿಬೇಕು, ಚೆನ್ನಾಗಿ ಕುದಿ ಬಂದ್ರೇ ಒಳ್ಳೆಯದಾಗೋದು. ಆನಿಯನ್ ಎಲ್ಲ ಚೆನ್ನಾಗಿ ಬೇಯಬೇಕು. ಇದರಲ್ಲಿ ಆನಿಯನ್ ನಮಗೆ ಅಷ್ಟೇನು ಹಸಿಯಾಗಿ ಸಿಗಬಾರ್ದು, ಅವಾಗ ಅದರ ಹಸಿ ವಾಸನೆ ಕೂಡ ಹೋಗ್ತದೆ. ಹಾಗೆ ಇದರೊಂದು ಘಮವೇ ಬೇರೆ ಇರ್ತದೆ. ಇವಾಗ ನೋಡಿ ಅದು ಇವಾಗ ಅಲ್ಲಿ ಆಗ್ತಾಯಿದೆ. ಇಲ್ಲಿ ನೋಡಿ ನಮ್ಮದು ಕಡುಬು ರೆಡಿಯಾಗಿದೆ. ಒಂದು ಕಡುಬು ಬೇಯಲಿಕ್ಕೆ ಒಂದು 15 ಮಿನಿಟ್ಸಿಂದ 20 ಮಿನಿಟ್ಸ್ ತನಕ ಇಟ್ಕೊಳ್ಬೇಕು. ಚೆನ್ನಾಗಿ ನೋಡಿ ಬೆಂದು ಹೇಗಾಗಿದೆ ಅಂತ ನೀವು ನೋಡ್ತಿರ್ಬೋದು. ರೌಂಡ್ ಶೇಪಾಗಿ ಅದು ಶೇಪು ಕೂಡ ಭಾರಿ ಚೆಂದ ಉಂಟು ನೋಡಿ. ಈಗ ನೋಡಿ ಆ ಕಡೆ ಇದು ಈಗ ಆನಿಯನ್ ಬೇಯ್ತಾ ಬಂದಿದೆ ನೋಡಿ. ಇವಾಗ ಅಷ್ಟು ನೀರು ಮಾಡ್ಕೊಂಡಿದ್ದೇನೆ. ನಿಮಗೆ ಒಂದು ವೇಳೆ ಅಷ್ಟೇನು ನೀರು ಬೇಡ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ಅಂದರೆ ಓಕೆ ಮಾಡ್ಕೊಳ್ಬೋದು. ಇವಾಗ ನಿಮಗೆ ಉಪ್ಪು ಸಪ್ಪಾಗಿದ್ದರೆ ಉಪ್ಪನ್ನು ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಇವಾಗ ಅದು ಪದಾರ್ಥ ಕೂಡ ರೆಡಿಯಾಗಿದೆ, ಕಡುಬು ಕೂಡ ರೆಡಿಯಾಗಿದೆ. ನಾನೊಂದು ಸಣ್ಣ ಪಾತ್ರೆ ತಗೊಂಡಿದ್ದೇನೆ. ಇವಾಗ ಒಂದು ವೀಡಿಯೋಕ್ಕೋಸ್ಕರ ಮತ್ತೆ ಬೇಕಾದ್ರೆ ಅದನ್ನೆಲ್ಲವನ್ನು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಬೋದು ಅಂತ. ತುಂಬ ಬಿಸಿ ಇದೆ ಕಡುಬು, ಹಾಗಾಗಿ ಹೆಕ್ಲಿಕ್ಕೆ ಆಗ್ತಿಲ್ಲ ಇತ್ತು. ಹಾಗೆ ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಳ್ತಾ ಇದ್ದೇನೆ ನಾನು. ಇವಾಗ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ. ಅದನ್ನು ನಾನು ಕೆಲವರು ಹಾಗೆ ಹಾಕಿದರೆ ಇಡಿಯಾಗಿ ಅದನ್ನು ಸ್ಪೂನ್ ಮೂಲಕ ಕೂಡ ತಿನ್ನಲಿಕ್ಕೆ ಚೆಂದ ಕಾಣ್ತದೆ, ಹಾಗೆ ತಿನ್ಬೋದು. ನಾನಂದರೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಮಿಡ್ಲಲ್ಲಿ ಕಟ್ ಮಾಡಿ ಸ್ಕ್ವೇರ್ ಥರ ನಾವು ಹೀಗೆ ಮಾಡಿ ಇಟ್ಟಿರ್ತೇವೆ. ಅದಕ್ಕೆ ಮತ್ತು ರಸಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ನಾವು. ಇವಾಗ ಆ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿದ್ರು ಕಟ್ ಮಾಡಬೇಕಂತ ಪ್ರಮೇಯ ಬರೋದಿಲ್ಲ. ಇಡಿಯಾಗಿ ಕೂಡ ನೀವು ಇಟ್ಕೊಳ್ಬೋದು. ಹಾಗೆ ಇದರ ಮೇಲ್ಗಡೆ ನಾವು ಸಾರನ್ನು ಹಾಕ್ಕೊಳ್ತಾ ಇದ್ದೇವೆ ನಾವು. ಇವಾಗ ಸಾರನ್ನು ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷಗಳ ಕಾಲ ಅದನ್ನು ನಾವು ಮುಚ್ಚಿಡಬೇಕು. ಇವಾಗ ಕಡುಬಳಿ ಉಪ್ಪು ಮತ್ತು ಇದರದ್ದು ಉಪ್ಪು ರಸಮ್ ಇದೆಲ್ಲ ಮಿಕ್ಸ್ ಮ್ಯಾಚಾಗಿ ಟೇಸ್ಟು ಚೆಂದ ಬರ್ತದೆ. ಇದು ಸ್ವಲ್ಪ ಹೊತ್ತು ಆದ ನಂತರನೇ ಬರೋದು ಪದಾರ್ಥ ಕೂಡ ಅವಕ್ಕೆ ಚೆಂದ ಬರೋದಿಲ್ಲಲ್ಲ ಯಾವತ್ತು. ಸ್ವಲ್ಪ ಅದು ಚೆನ್ನಾಗಿ ಇಳ್ಕೊಳ್ಬೇಕು. ನೋಡಿ ಆನಿಯನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಅದೊಂದು ಹೋಲ್ ಥರ ಕಾಣ್ತದೆ ನೋಡಿ. ನಿಮಗೆ ಕಾಣ್ಬೋದು ಇದು ಹೀಗೆ ಆಗಿದೆ ಅಂತೇಳಿ, ನಿಮಗೆ ಗೊತ್ತಾಗ್ತದೆ ಇದರ ರುಚಿ. ಓಕೆ, ಇದು ಇವಾಗ ಆಗಿದೆ, 10 ನಿಮಿಷ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಅದರ ರಸಮೆಲ್ಲ ಕಡುಬಿಗೆ ಇಟ್ಕೊಂಡಿದೆ. ಈಗ ಚೆನ್ನಾಗಾಗಿದೆ. ಇದನ್ನು ಇವಾಗ ನಾವು ಒಂದು ಬಟ್ಟಲಿಗೆ ಹಾಕೋಣ. ಇಷ್ಟು ನೀರು ಬೇಡ ಅಂತೇಳಿದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಅದು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಮಾಡ್ಕೊಳ್ಳುವಂಥದ್ದು. ನೋಡಿ ನಾನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇಷ್ಟು ಹಾಕ್ಕೊಂಡಿದ್ದೇನೆ ನೋಡಿ, ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ.